ಯಾಕೆ ನನ್ನ ಸ್ಟೋರಿಯನ್ನ ಹೇಳಿದೆ ಅಂದ್ರೆ, ಮೇ ಬಿ ಇಟ್ ಇಸ್ ನಾಟ್ ಸೇಮ್, ಇಟ್ಸ್ ನಾಟ್ ಐಡೆಂಟಿಕಲ್ ವಿತ್ ಆಲ್ ಆಫ್ ಯು. ನಿಮ್ಮೆಲ್ಲರಿಗೂ ನಿಮ್ದೇ ಆದ ಸಮಸ್ಯೆಗಳಿರ್ಬೋದು, ಬಟ್ ಅದನ್ನ ಮೀರಿ, ಅದನ್ನ ಒಂದು ಮೆಟ್ಟಲು ಅಂತ ನೀವು ಪರಿಗಣಿಸಿ ಅದನ್ನ ಹತ್ತಿ ನಿಂತಾಗ ಅಲ್ಲಿಂದ ಒಂದು ವ್ಯೂ ಇದೆಯಲ್ಲ, ದಟ್ ಇಸ್ ವೆರಿ ಬ್ಯೂಟಿಫುಲ್. ಬಿಕಾಸ್ ಎಲ್ಲ ಚೆನ್ನಾಗಿದ್ದು, ಜಸ್ಟ್ ಇಮ್ಯಾಜಿನ್ ಅವ್ರ ಮನೇಲಿ ಒಂದು 3 ಜನರೇಷನ್ ಇಂದ ಆಫೀಸರ್ಸೇ ಇದ್ದಾರೆ, ಎಲ್ಲ ಅನುಕೂಲವಾಗಿದೆ, ಅವ್ರು ಕ್ಲಿಯರ್ ಮಾಡಿದ್ರೆ ಅದನ್ನ ಸಾಧನೆ ಅಂತ ನಾವು ಹೇಳ್ತೀವಾ? ನೋ, ರೈಟ್? ಎವ್ರಿಥಿಂಗ್ ಇಸ್ ಗಿವನ್. ಬಟ್ ಏನೋ ಇಲ್ದೆ, ಏನೋ ಚಾಲೆಂಜ್ ಇದ್ದು, ಏನೋ ಕಷ್ಟದಲ್ಲಿದ್ದು ಅವರು ಕ್ಲಿಯರ್ ಮಾಡ್ತಾರಲ್ಲ, ದ್ಯಾಟ್ ಇಸ್ ಕಾಲ್ಡ್ ಆಸ್ ಆನ್ ಅಚೀವ್ಮೆಂಟ್. ಹಾಗಾಗಿ ಬಿ ಎನ್ ಅಚೀವರ್, ವಾಟ್ ಎವರ್ ದ ಚಾಲೆಂಜಸ್. ಇವತ್ತು ಯು ವಿಲ್ ಕನ್ವರ್ಟ್, ಯು ವಿಲ್ ಟ್ರಾನ್ಸ್ಲೇಟ್, ಯು ವಿಲ್ ಟೋಟಲಿ ಚೇಂಜ್ ದ್ಯಾಟ್ ಚಾಲೆಂಜ್ ಇನ್ ಟು ಯೋರ್ ಆಪರ್ಚುನಿಟಿ. ಯು ಹ್ಯಾವ್ ದಟ್ ಪವರ್ ವಿತ್ ಇನ್ ಯು. ನಿಮ್ಮಲ್ಲಿ ಆ ಶಕ್ತಿ ಇದೆ, ಆ ಶಕ್ತಿನ ನೀವು ಗುರುತಿಸ್ಕೊಳ್ಳಿ. ಅದು ನಿಮ್ಮ ಅಡ್ವರ್ಸಿಟಿನ ಆಪರ್ಚುನಿಟಿಯಾಗಿ ಕನ್ವರ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಚಾಲೆಂಜಸ್ ಶುಡಂಟ್ ಸ್ಟಾಪ್ ಯು, ದೇ ಶುಡ್ ಓನ್ಲಿ ಪುಷ್ ಯು ಫಾರ್ವರ್ಡ್.